ಹತ್ತಿರ ಬಂದು ಬಾಪ ಹೋಗೋಣ ಅಂತಾರು. ಧ್ಯಾನ ಮಾಡುತ್ತಾ ಮಲಗಿದಾಗ ಈಗ ಬಹಳ ಶಾಂತಿ ಆಯ್ತು. ಯಾಕಂದ್ರೆ ನೀವೆಲ್ಲ ಇಷ್ಟು ದಿನ ಇದ್ದು ಕೂಡಿ ಇಂಥ ಪೆಂಡಲ್ ಹಾಕಿ ಇಂಥ ದೇವಸ್ಥಾನ ಕಟ್ಟಿ ಇಷ್ಟು ಆನಂದವಾಗಿ ನೀವು ಗೌರೀಶ್ವರ ಮಹಾಲಕ್ಷ್ಮಿ ಸಪ್ತಾಹ ಮಾಡ್ತಿದ್ದೆ ಅಂದ್ರೆ ನನಗೂ ಬಹಳ ಆನಂದ ಆಯ್ತು. ನಾನು ಇಲ್ಲಿ ಗೌರೀಶ್ವರ ಪೂರ್ವಕ್ಕಿಂತ ಬಹಳ ಸಂಕಲ್ಪ ಮಾಡಿ ಯಾಕೆ ನಾನು ಮನಸ್ಸಾಗಿತ್ತು ಹುಟ್ಟಿನ ಈ ಮಹಾಲಕ್ಷ್ಮಿ ನಮ್ಮ ದೇವಿ ಐತಿ. ಈ ಮಹಾಲಕ್ಷ್ಮಿ 1964ನೇ ಇಸ್ವಿಯೊಳಗೆ ನಾನು ಇನ್ನೂ ಸೌದೆ ಆಗಿದ್ದೀನಿ. ಆಗ ನಾನು ಸಾರಿ ಹುಟ್ಟಿದ್ದೆ. ಆಗ ಈ ಗೌರೀಶ್ವರ ಲೆಕ್ಕವನ್ನು ನಾನು ಸ್ವಪ್ನದಾಗ ಬಂದಿದ್ದೆವು. ಅಂದಿನ ಹೊತ್ತ ಇನ್ನು ನಡೀತು. ಯಾಕಂದ್ರೆ 1954 60 ವರ್ಷ ಆಯ್ತು ಈ ಮಹಾತ್ಮೆ ನನ್ನ ಸ್ವಪ್ನದ ಒಂದಿನ ಸಹ ನಾವಿದ್ದೆ. ನಾನು ಇಂದ ಇಲ್ಲಿ ನನ್ನ ಕಾಸೆ ನನ್ನ ಕಡೆಯಿಂದ ಒಂದೆರಡು ಮಾತು ನೀವು ತೋರಿಸುವಾಗಿ ನಿಮ್ಮನ್ನೆಲ್ಲ ನಾ ಕಾಣಿಸುವಾಗಿ ನಾನು ಬನ್ನಿ. ಕಣ್ಣದಕ್ಕೆ ಭಾಳ ಆನಂದತ್ತು. ಭಾಳ ದೇವಿ ಜಾಗೃತ. ಈ ದೇವಿ ಭಾಳ ಪವಿತ್ರ ಅದ. ನಾವು ಚೆನ್ನಾಗಿದ್ದಾಗ ನೋಡೀನಿ. ಆದ್ರೆ ಈ ಗುಡಿಗೆ ಬಂದಿಲ್ಲ. ಆದ ಅಕ್ಕಿ ಗುಡಿಯಾಗ ಯಾವಾಗ ತೋರಿಸ್ತಾನು ನನ್ನ ಗುಡಿಯಾಗ ಅಕ್ಕಿ ಯಾವಾಗ ತೋರಿಸ್ತಾ. ಗುಡಿ ಅಂದ್ರೆ ಏನೋ ದೇಹ. ಈ ದೇಹನ ಗುಡಿ. ಇದ ಕಲಸ ಇವ ಕಾಂಬ. ಈ ದೇಹದಾಗ ನಾವು ದೇವಾದಿಗಳು ಇಟ್ಕೊಂಡು ಮಾಡ್ತೇವೆ. ಅದಕ್ಕಾಗಿ ನಮ್ಮ ದೇಶದಾಗ ಕೀರ್ತಿ ಚಪಾತಿ ಪಂಚಾಂಗ ರೊಟ್ಟಿ ಬಾಳದವು. ಅವೆಲ್ಲ ತುಳಿದವು. ಈ ಆದಿಶಕ್ತಿ ಸೆಟ್ಟ. ಈ ಆದಿಶಕ್ತಿ ನಡ್ಕೊಂಡ ನೀವು ಮಾನವ ಜನ್ಮ ಉದ್ಧಾರ ಮಾಡ್ಕೊಳ್ಳಿ. ಈ ಆದಿಶಕ್ತಿ ಯಾವತ್ತು ಸರಿ ಆಗ್ತಾರೋ ಭಕ್ತರ ಕಲ್ಯಾಣ ಮಾಡ್ತಾರೋ, ಭಕ್ತರ ಸೇವೆ ಮಾಡ್ತಾರೋ, ಭಕ್ತರಿಗೆ ಆಪತ್ತು ಬಂದಾಗ ಕುತ್ತು ಬಂದಾಗ ಕಾಯಿ ಬಿಡ್ತಾ ದೇವಿ ಐತಿ. ಈ ದೇವಿಯನ್ನು ನಮ್ಮಂತ ದೇವರ ಶುರುವಾಟ್ಟು ಬಾಳದ. ಒಬ್ಬೊಬ್ಬರಿಗೆ ಸೋತೋ ಮ್ಯಾಗ ಬರ್ತದೆ. ಅದು ಕೇಳ್ತಾರೋ ದೇವಿ ಅಥವಾ ದೇವರ ಮ್ಯಾಗ ಬರ್ತದೆ. ನಾವು ಯಾವ ತಾರಾಗಿಲ್ಲ. ಆತ್ಮಜ್ಞಾನ ಬಹಳ ಮುಖ್ಯ ಐತಿ. ಸ್ವಪ್ನ ಜಾಗೃತದಾಗ ನಾವು ದೇವರ ಕಾಣಬೇಕು. ಯಾವಾಗಲೂ ದೇವರ ಕಡೆ ನಮ್ಮ ಲಕ್ಷ್ಯ ಇರಬೇಕು. ಈ ಮಾಂಸದ ಪಿಂಡ ಮಂತ್ರಪಿಂಡ ಆಗಬೇಕು. ಈ ಮಾಂಸದ ಪಿಂಡ ಮಂತ್ರಪಿಂಡ ಆಗ್ತದ ಆತ್ಮಜ್ಞಾನ ಆಗತ್ತೆ. ಆತ್ಮಜ್ಞಾನದಿಂದ ಜೀವನ ಮುಕ್ತಿ ಆಗತ್ತೆ. ಮಾನವಾಗಿ ಹುಟ್ಟಿದ್ರು ಬಹಳ ಅನುಕೂಲ ಆಗತ್ತೆ. ಮಾನವ ಜನ್ಮ ಸಕೃತಿ ಆಗ್ಬೇಕಾದ ನಾವು ಧ್ಯಾನ ಮಾಡ್ಬೇಕು, ದಾನ ಮಾಡ್ಬೇಕು, ಸುಳ್ಳ ತುರುಗ ಬರ್ಬೇಕು. ಇಲ್ಲೇ ನಮ್ಮ ಬೀರಪ್ಪನ ಬಂದ. ಅವನು ಬೀರಪ್ಪ ಎಲ್ಲಿರ್ತಾನೋ ಲಕ್ಷ್ಮಿ ಅಲ್ಲಿರ್ತಾವ. ಲಕ್ಷ್ಮಿ ಎಲ್ಲಿರ್ತಾರೋ ಬೀರಪ್ಪ ಅಲ್ಲಿರ್ತಾನ. ಬೀರಪ್ಪ ಅಂದ್ರೆ ಶಿವನ ಬೀರಪ್ಪ, ಬೀರಪ್ಪನ ಶಿವ. ಬೀರಪ್ಪನ ಬಿಟ್ಟು ಶಿವ ಇಲ್ಲ, ಶಿವನ ಬಿಟ್ಟು ಬೀರಪ್ಪ ಇಲ್ಲ. ಆಗ ನಮ್ಮಲ್ಲಿ ಇವರಲ್ಲಿ ಭಕ್ತಿ ಕಡಿವಾದ ಕಾರಣ ನಾವು ಹಾಲು ಬಾಣ ಮಾಡಾಕಿರ್ತೀವಿ. ಹಾಲು ಅಂದ್ರೆ ದೇವ್ ಕೂರ್ಸಿದ ಹಾಲ ಬಿಲ್ಡಿಂಗಿಗೆ ಬಾಣ ಮಾಡೋದ್ರಿಂದ ಅವ್ರು ಕೂರು ಜಾತಿ ಒಳಗೆ ಹಾಲು ಮತ ಗಂಟತ್ತ ಹಾಲು ನೀಡ್ತಾವತ್ತ. ಹಾಲಿನಂತ ಗುಣ ಇರ್ತಂತ ಅಂತ ಹೇಳಿ ಅವ ಹಾಲು ಮತಕ್ಕೆ ಬಂದ. ಹಾಲು ಮತ ಪೂಜಾ ಪುರಸ್ಕಾರ ಮಾಡುವಾಗ ಬಹಳ ಭಕ್ತಿ ಮಾಡ. ಮನಸ್ಸೊಂದು ಕಡೆ ನೀವೊಂದು ಕಡೆ ಇಂದ ಪೂಜೆ ಮಾಡೋದ್ರಿಂದ ಬೀರಪ್ಪಗೆ ಮಹಾಲಕ್ಷ್ಮಿಗೆ ಮುಟ್ಟಾಗಿಲ್ಲ. ನಿಮ್ಮ ಮನಸ್ಸ ಪೂಜೆ ಬಂದಿರ್ಬೇಕಂದ್ರೆ ನ್ಯೂಟ್ರಲ್ ಆಗ್ಬೇಕು. ನಿಮ್ಮ ಮನಸ್ಸ ಅತ್ತ ಇತ್ತ ಹೋಗಬಾರ್ದು. ಒಂದೇ ಕಡೆ ಮನಸ್ಸಿಟ್ಟು ಭಕ್ತಿ ಮಾಡೋದ್ರಿಂದ ಎಲ್ಲ ದಿನ ಓದಿತಾರೋ. ಪೂಜಾ ಜಪ ಧ್ಯಾನದ ಬಾರ್ದು. ಯಾವತ್ತು ಧ್ಯಾನ ಮಾಡ್ಬೇಕು. ಹೆಜ್ಜೆ ಇರ್ತ ನಾ ಧ್ಯಾನ ಮಾಡೇನಿಲ್ಲ. ಊಟ ಮಾಡುವಾಗ ತುತ್ತ ಹಾಕುವಾಗ ನಾನು ನನ್ನ ಕುಲದೇವತೆ ನನ್ನ ಕೊಟ್ಟಂತ ದೇವಬುದ್ಧದ ಧ್ಯಾನ ಮಾಡೇನಿಲ್ಲ. ಒಂದು ವೇಳೆ ಧ್ಯಾನ ಮಾಡುವಾಗ ಮಾಡೋದ ಬಾಯಾಗ ತುತ್ತದ ಹೋತಂದ್ರ ಅಲ್ಲಿ ಉಳಬೇಕಂದ್ರ ಆಗ ಧ್ಯಾನ ಮಾಡಿ ತುತ್ತ ಹಾಕ್ಬೇಕು. ನಾವು ಹಿಂಗೆ ಧ್ಯಾನ ಮಾಡೋದ್ರಿಂದ ಜೀವನ ಮುಕ್ತಿ ಸಿಗ್ತತಿ. ದೇವರು ಸಿಗ್ತಾನು. ನೀವೆಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಗಂಡ ದೇವಾದಿಗಳು ಹೆಣ್ಣು ದೇವಾದಿಗಳು ಅದೇ. ನೀವೇನು ದೇವ ದೂರ ಇಲ್ಲ. ದೇವರಿಗೆ ಇದೆ ಶನಿ ಇದೆ. ನೀವು ಪಾಪ ಮಾಡೋದ್ರಿಂದ ಸೂರ್ಯ ಹೇಳೋದ್ರಿಂದ ದೇವ್ರನ್ನ ಬಿಟ್ಟ ದೂರ ಐತಿ. ದೇವ್ರ ಬಿಟ್ಟ ದೂರ ಆಗಬೇಡ. ದೇವರ ಸಮೀಪದಾಗ ಹೋಗಿ ದೇವರ ನಿಮ್ಮೊಳಗೆ ದೇವರ ನೀವು ಮಾಡ್ಕೊಂಡ ಆತ್ಮಜ್ಞಾನ ಮಾಡ್ಕೊಂಡ ನೀವೆಲ್ಲ ನೋಡಿ ಸ್ವಲ್ಪ ಜನ ಕಲ್ಯಾಣ ಆಗುತ್ತೆ ಅಂತ ಹೇಳಿ
ಮುಂದಿನ ಸಪ್ತಾಹಕ್ಕೆ ಹೋಗ್ತಾನೋ ಮತ್ತು ಮುಂದಿನ ಸಂಸ್ಥೆಯಲ್ಲಿ ಬಂದು ಮತ್ತೆ ಸಂಸ್ಥೆಯಲ್ಲಿ ಹೋಗ್ತಾನೋ ಮತ್ತು ಬರ್ತೀನಿ ಕಾಳಜಿ ಮಾಡಕ್ಕೆ ಹೋಗ್ಬಾರ್ದು. ನೀವೆಲ್ಲರೂ ಧ್ಯಾನ ಮಾಡಿರ್ತೀರಿ.